ನಮಸ್ಕಾರ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಶಾಸಕ ಹೀಗೆ ಹಲವು ಮಾಜಿಗಳನ್ನು ಬೆನ್ನುಗಿಟ್ಟುಕೊಂಡಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದ ಹಾಲಿ ಬಿಜೆಪಿ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಮುಂದಿನ ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಈ ಕಾರಣಕ್ಕಾಗಿ ಅವರು ಭಾರಿ ಚರ್ಚೆಯಲ್ಲಿದ್ದಾರೆ. ತಮಗೆ ಟಿಕೆಟ್ ಕೈತಪ್ಪಿದ್ದರ ಬಗ್ಗೆ ಬೇಸರವಿದ್ರೂ ಸಹ ಎಲ್ಲವನ್ನ ನಗುಮುಖದಿಂದಲೇ ಸ್ವೀಕರಿಸಿದ್ದಾರೆ. ಸದಾನಂದ ಗೌಡರು ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿ, ಸ್ವಚ್ಛ ರಾಜಕಾರಣಕ್ಕೆ ಹೆಸರಾದಂಥವರು, ಜೀವನದುದ್ದಕ್ಕೂ ಪಕ್ಷ ನಿಷ್ಠೆಯನ್ನು ಹೊಂದಿದ್ದವರು. ಎಷ್ಟರ ಮಟ್ಟಿಗೆ ಅಂದರೆ ಹೈಕಮಾಂಡ್ ಹೇಳಿದಾಗ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೂ ಹಿಂದು ಮುಂದೆ ನೋಡದೆ ರಾಜೀನಾಮೆಯನ್ನು ನೀಡಿದ್ರು. ಸದ್ಯ ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆಯ ಟಿಕೆಟ್ ಕೈತಪ್ಪಿದೆ. ಅಭ್ಯರ್ಥಿಗಳ ಘೋಷಣೆಗೂ ಮುನ್ನ ಪಕ್ಷ ನಡೆಸುವಂತಹ ಸರ್ವೆಯಲ್ಲಿ ಸದಾನಂದ ಗೌಡರಿಗೆ ಮಾತ್ರ 100% ಈ ಒಂದು ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಅಭಿಪ್ರಾಯ ಬಂದಿದೆ. ಆದರೆ ಬೇರೆ ಟಿಕೆಟ್ ಆಕಾಂಕ್ಷಿಗಳ ಲಾಭಿಯಿಂದಾಗಿ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಆದರೆ ಸದಾನಂದ ಗೌಡರು ಮಾತ್ರ ತಮ್ಮ ಹೆಸರಿಗೆ ತಕ್ಕಂತೆ ಎಲ್ಲವನ್ನ ನಗುಮುಖದಿಂದಲೇ ಸ್ವೀಕರಿಸಿದ್ದಾರೆ. ಇಂತಹ ಸದಾನಂದ ಗೌಡರು ರಾಜಕೀಯವಾಗಿ ಹಲವು ಹುದ್ದೆಗಳನ್ನು, ಹಾಗೆ ಪಕ್ಷದಲ್ಲೂ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ರೂ ಸಹ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಸದಾ ನಗುಮುಖದಿಂದಲೇ ಇರುವಂತಹ ಸದಾನಂದ ಗೌಡರ ಜೀವನದಲ್ಲೂ ಕಣ್ಣೀರಿನ ಕಥೆ ಇದೆ. ಅವರ ಜೀವನದಲ್ಲಿ ಘೋರ ದುರಂತವೇ ನಡೆದು ಹೋಗಿದೆ. ಎಂತಹ ಕಷ್ಟದ ಪರಿಸ್ಥಿತಿ ಅಂದರೆ ಅಧಿಕಾರದಲ್ಲಿದ್ದಾಗಲೇ ಮಗನನ್ನೇ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಸದಾನಂದ ಗೌಡರ ಜೀವನದ ಕಣ್ಣೀರಿನ ಕಥೆ ಏನು? ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಪ್ರಬಲ ರಾಜಕಾರಣಿಯಾಗಿ ಬೆಳೆದಿದ್ದು ಹೇಗೆ? ಅವರ ರಾಜಕೀಯ ಬದುಕಿನ ಏಳು ಬೀಳುಗಳೇನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಯಾರಿಗೂ ತಿಳಿಯದ ಸದಾನಂದ ಗೌಡರ ಜೀವನದ ಬಗ್ಗೆ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ತಿಳಿಸಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿ.ವಿ. ಸದಾನಂದ ಗೌಡರು ಕರಾವಳಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ದೆಹಲಿಯವರೆಗೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಸ್ಥಾನಗಳನ್ನು ಕಂಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಹ ಆಗಿದ್ದರು. ಆದರೆ ಅವರನ್ನ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಬಿಡಲಿಲ್ಲ. ಈ ರೀತಿಯಾಗಿ ಸಾಕಷ್ಟು ಬಾರಿ ಅವರ ರಾಜಕೀಯ ಜೀವನದಲ್ಲಿ ತೊಳೆಯುವಂತಹ ಪ್ರಯತ್ನಗಳು ಆಗಿದೆ. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ರಾಜಕೀಯದಲ್ಲಿ ಮುಂದುವರೆದಿದ್ದಾರೆ. ಇಂತಹ ಪ್ರಬಲ ರಾಜಕಾರಣಿ ಸದಾನಂದ ಗೌಡರ ಪೂರ್ಣ ಹೆಸರು ದೇವರಗುಂಡ ವೆಂಕಪ್ಪ ಸದಾನಂದ ಗೌಡ. ಕೊಡಗು ದೇವರಗುಂಡ ಗೌಡ ಪರಿವಾರಕ್ಕೆ ಸೇರಿದವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದ ವೆಂಕಪ್ಪ ಗೌಡ ಮತ್ತು ಕಮಲಾ ದಂಪತಿಗಳ ಪುತ್ರನಾಗಿ 1953 ಮಾರ್ಚ್ 18ರಂದು ಜನಿಸುತ್ತಾರೆ. ಇವರದ್ದು ತುಳು ಭಾಷೆ ಮಾತನಾಡುವ ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ತಮ್ಮ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ಅವರು ನಂತರ ಪುತ್ತೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಉಡುಪಿಯ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಳ್ತಾರೆ. ಅವರಿಗೆ ಕಾಲೇಜಿನಲ್ಲಿ ಇರುವಾಗಲೇ ರಾಜಕೀಯ ನಂಟು ಬೆಳೆಯುತ್ತೆ. ಸ್ಟೂಡೆಂಟ್ಸ್ ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆಗಿದ್ದಂತಹ ಸದಾನಂದ ಗೌಡರು ಸ್ಟೂಡೆಂಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಇದಲ್ಲದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದರೆ ABVPಯಲ್ಲೂ ಗುರುತಿಸಿಕೊಳ್ತಾರೆ. ABVP ಸಂಘಟನೆಯಲ್ಲಿ ಇದ್ದಾಗ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ. ತಮ್ಮ ಪದವಿ ನಂತರ 1976ರಲ್ಲಿ ಸುಳ್ಯ ಮತ್ತು ಪುತ್ತೂರಿನಲ್ಲಿ ವಕೀಲಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿ ನಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಒಂದಷ್ಟು ಸಮಯ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ರಾಜಕೀಯದ ಮೇಲೆ ಇದ್ದಂತಹ ಅತೀವ ಆಸಕ್ತಿ ಅವರನ್ನ ವಕೀಲಿ ಹುದ್ದೆಯನ್ನ ಬಿಡುವಂತೆ ಮಾಡುತ್ತೆ. ಇದಾದ ನಂತರದಲ್ಲಿ ಕೋಆಪರೇಟಿವ್ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಹಕಾರಿ ಬ್ಯಾಂಕ್ ಸೊಸೈಟಿಗಳಲ್ಲಿ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ನಾನಾ ಹುದ್ದೆಗಳನ್ನು ನಿರ್ವಹಿಸ್ತಾರೆ. ಇದೆಲ್ಲದರ ಜೊತೆಗೆ ಅವರು ಬಹುಮುಖ್ಯವಾಗಿ RSSನಲ್ಲಿ ಗುರುತಿಸಿಕೊಳ್ತಾರೆ. RSSನ ಕಾರ್ಮಿಕ ಸಂಘಟನೆಯ ಮುಂದಾಳತ್ವವನ್ನು ವಹಿಸ್ತಾರೆ. ಭಾರತೀಯ ಮಜ್ದೂರ್ ಸಂಘದ ಪುತ್ತೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ಚಳುವಳಿಯಲ್ಲೂ ಭಾಗವಹಿಸ್ತಾರೆ. ಹೀಗೆ ಅವರು ಅಲ್ಲಿಂದಲೇ ಹೋರಾಟದ ಮನೋಭಾವವನ್ನು ಬೆಳೆಸಿಕೊಂಡಿದ್ರು. ಇನ್ನು ಸದಾನಂದ ಗೌಡರು ಅಧಿಕೃತವಾಗಿ ರಾಜಕೀಯಕ್ಕೆ ಬಂದಿದ್ದು ಜನಸಂಘದ ಸದಸ್ಯರಾಗಿ. ಜನಸಂಘ ಆ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬಲಿಷ್ಠವಾಗಿತ್ತು. ಸದಾನಂದ ಗೌಡರು ಜನಸಂಘದ ಸುಳ್ಯ ವಿಭಾಗದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ರಾಷ್ಟ್ರೀಯ ಪಕ್ಷ ಜನತಾ ಪಕ್ಷದಲ್ಲಿ ಜನಸಂಘವು ವಿಲೀನವಾಗಿ ಬಿಜೆಪಿ ಹುಟ್ಟಿಕೊಳ್ಳುತ್ತೆ.
ಆಗ ಸದಾನಂದಗೌಡರು ಸಹ ಬಿಜೆಪಿ ಪಕ್ಷದ ಸದಸ್ಯರಾಗ್ತಾರೆ. ನಂತರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಯುವ ಮೋರ್ಚಾದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸ್ತಾರೆ. ಹೀಗೆ ಸದಾನಂದಗೌಡರು ಫುಲ್ ಟೈಮ್ ರಾಜಕಾರಣಿ ಆಗ್ತಾರೆ. ನಂತರ 1994ರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ನಂತರ 1999ರಲ್ಲೂ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಕಾಣ್ತಾರೆ. ಎರಡನೇ ಬಾರಿಗೆ ಶಾಸಕರಾದಾಗಲೇ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕನಾಗಿ ಆಯ್ಕೆ ಆಗ್ತಾರೆ. ಅದರ ಜೊತೆಗೆ ವಿವಿಧ ಶಾಸಕಾಂಗ ಸಮಿತಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಅದಾಗಲೇ ಅವರು ರಾಜಕೀಯದಲ್ಲಿ ಹಿಡಿತವನ್ನು ಸಾಧಿಸಿದ್ರು. ಹೀಗಾಗಿ 2004ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೂ ಎಂಟ್ರಿ ಕೊಡ್ತಾರೆ. ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದ್ದ ಸದಾನಂದಗೌಡರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪ್ರಭಾವಿ ರಾಜಕಾರಣಿಯಾಗಿದ್ದ ವೀರಪ್ಪ ಮೊಯ್ಲಿ ವಿರುದ್ಧವೇ ಭರ್ಜರಿ ಮತಗಳಿಂದ ಗೆಲುವನ್ನು ಕಾಣ್ತಾರೆ. ಹೀಗೆ ಪಕ್ಷ ನಿಷ್ಠೆಯನ್ನು ಹೊಂದಿದ್ದ ಸದಾನಂದಗೌಡರು ಸಂಘಟನಾತ್ಮಕ ಗುಣದಿಂದಲೇ ಹೈಕಮಾಂಡ್ನ ಗಮನ ಸೆಳೆಯುತ್ತಾರೆ. 2006ರಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗುವ ಅವಕಾಶ ಒದಗಿ ಬರುತ್ತೆ. ಅಷ್ಟೇ ಅಲ್ಲ, 2008ರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದಾಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು ಸದಾನಂದಗೌಡರು. ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಮಾಡೋದರಲ್ಲಿ ಸದಾನಂದಗೌಡರ ಕೊಡುಗೆಯೂ ಸಾಕಷ್ಟಿತ್ತು. ಹೀಗಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾರೆ. ಇದರ ಪರಿಣಾಮವಾಗಿ 2009ರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗುತ್ತೆ. ಆ ಒಂದು ಚುನಾವಣೆಯಲ್ಲೂ ಅವರು ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ. ಹೀಗೆ ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೀತಾ ಹೋದಂತಹ ಸದಾನಂದಗೌಡರು ಅಂತಿಮವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯೂ ಸಹ ಆಗ್ತಾರೆ. ಇನ್ನು ಅವರು ರಾಜ್ಯದ ಸಿಎಂ ಆಗಿದ್ದು ಸಹ ಒಂದು ರೋಚಕವಾದ ಸಂಗತಿ. 2011ರಲ್ಲಿ ಸಿಎಂ ಆಗಿದ್ದ ಯಡಿಯೂರಪ್ಪ ಅವರು ಮೈನಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿ.ವಿ. ಸದಾನಂದಗೌಡರಿಗೆ ಸಿಎಂ ಪಟ್ಟ ಸಿಗುತ್ತೆ. ಆಗ ರಾಜ್ಯ ಸರ್ಕಾರವನ್ನು ಮುನ್ನಡೆಸುವುದಕ್ಕೆ ಹಿರಿಯ ಹಾಗೆ ಅನುಭವಿ ರಾಜಕಾರಣಿಯ ಅಗತ್ಯವಿರುತ್ತೆ. ಆಗ ಪಕ್ಷದ ವರಿಷ್ಠರ ಕಣ್ಣಿಗೆ ಬಿದ್ದಿದ್ದೆ ಡಿ.ವಿ. ಸದಾನಂದಗೌಡರು. ಹೈಕಮಾಂಡ್ ಸೂಚನೆಯಂತೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಆ ಮೂಲಕ ಕರಾವಳಿ ಭಾಗದಿಂದ ವೀರಪ್ಪ ಮೊಯ್ಲಿಯವರ ನಂತರದಲ್ಲಿ ಸದಾನಂದಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆಗ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದಿಂದ ಹಾಳಾಗಿದ್ದ ವ್ಯವಸ್ಥೆಯನ್ನ ಸರಿಪಡಿಸುವುದರಲ್ಲಿ ಡಿ.ವಿ.ಎಸ್ ತುಂಬಾ ಪ್ರಯತ್ನವನ್ನು ಪಡ್ತಾರೆ. ಇವತ್ತು ಸಾವಿರಾರು ಜನರಿಗೆ ಉಪಯೋಗ ಆಗುತ್ತಿರುವಂತಹ ಸಕಾಲ ವ್ಯವಸ್ಥೆಯನ್ನ ಜಾರಿಗೆ ತಂದದ್ದೇ ಸದಾನಂದಗೌಡರು. ಜನರಿಗೆ ಸರ್ಕಾರಿ ಕಚೇರಿಗಳಲ್ಲಿನ ಕೆಲಸಗಳು ಸುಲಭವಾಗಿ ತ್ವರಿತವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಸಕಾಲ ಅನ್ನುವ ಸೇವೆಯಡಿ ಆ ಒಂದು ವ್ಯವಸ್ಥೆಯನ್ನ ಆನ್ಲೈನ್ಗೆ ತರಲಾಗುತ್ತೆ. ಹೀಗೆ ಮುಖ್ಯಮಂತ್ರಿ ಆದ ತಕ್ಷಣವೇ ಸದಾನಂದಗೌಡರು ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆ ತರುವ ಕೆಲಸವನ್ನ ಮಾಡ್ತಾರೆ. ಆದರೆ ಈ ನಡುವೆ ಯಡಿಯೂರಪ್ಪ ಅವರ ಜೊತೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಇದರ ಪರಿಣಾಮವಾಗಿ 2012ರಲ್ಲಿ ವರಿಷ್ಠರ ಸೂಚನೆಯಂತೆ ಡಿ.ವಿ. ಸದಾನಂದಗೌಡರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದರ ಫಲವಾಗಿಯೇ ರಾಜ್ಯದ ಮತ್ತೊಬ್ಬ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ರಾಜ್ಯದ ಸಿಎಂ ಆಗುವಂತಹ ಅವಕಾಶ ಒದಗಿ ಬಂದಿದ್ದು. ಇನ್ನು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಾಗ ಸದಾನಂದಗೌಡರನ್ನ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಆದರೆ ಮರುವರ್ಷವೇ ಅವರು ರಾಷ್ಟ್ರ ರಾಜಕಾರಣಕ್ಕೆ ಮರಳುತ್ತಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಕಾಣ್ತಾರೆ. ಜೊತೆಗೆ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ಸಚಿವ ಸ್ಥಾನಗಳನ್ನು ಅಲಂಕರಿಸುತ್ತಾರೆ. ರೈಲ್ವೆ ಸಚಿವರಾಗಿ, ಕಾನೂನು ಮತ್ತು ನ್ಯಾಯ ಸಚಿವರಾಗಿ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿ ಸಮರ್ಥವಾಗಿ ಸಚಿವ ಸ್ಥಾನವನ್ನು ನಿಭಾಯಿಸುತ್ತಾರೆ. ಹೀಗಾಗಿ 2019ರ ಚುನಾವಣೆಯಲ್ಲೂ ಬೆಂಗಳೂರು ಉತ್ತರದಿಂದ ಅಭ್ಯರ್ಥಿಯನ್ನಾಗಿ ಮಾಡಲಾಗುತ್ತೆ. ಆ ಒಂದು ಚುನಾವಣೆಯಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸುತ್ತಾರೆ. ಆ ಮೂಲಕ ಗೆಲುವಿನ ಸರದಾರ ಅನಿಸಿಕೊಳ್ಳೋದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗ್ತಾರೆ. ಮಂಗಳೂರು ಲೋಕಸಭಾ ಕ್ಷೇತ್ರ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಕೀರ್ತಿಯನ್ನು ಹೊಂದಿದ್ದಾರೆ. ಇನ್ನು ಸದಾನಂದಗೌಡರಿಗೆ ರಾಜಕೀಯದಲ್ಲಿ ವೈಯಕ್ತಿಕವಾಗಿಯೂ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಅದರಲ್ಲೂ ದೇಶದಲ್ಲಿ ಮೀಟು ಅಭಿಯಾನ ಜೋರಾಗಿದ್ದ ಸಮಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರೊಬ್ಬರು ಡಿ.ವಿ.ಎಸ್ ವಿರುದ್ಧ ಆರೋಪವನ್ನು ಮಾಡಿದ್ರು. ಸದಾನಂದಗೌಡರು ಸಿಎಂ ಆಗಿದ್ದಾಗ ನನ್ನೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು, ಪದೇ ಪದೇ ಕಾಲ್ ಮಾಡಿ ನನ್ನ ಕಚೇರಿಗೆ ಕರೀತಾ ಇದ್ರು, ಮೈ ಮುಟ್ಟಿದ್ರು ಅಂತ ಆರೋಪವನ್ನು ಮಾಡಿದ್ರು. ಆದರೆ ಸದಾನಂದಗೌಡರು ಈ ಒಂದು ಆರೋಪವನ್ನು ತಳ್ಳಿ ಹಾಕಿದ್ರು. ಇನ್ನು 2021ರಲ್ಲಿ ಅವರದ್ದು ಎನ್ನಲಾದ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಅದು ನಕಲಿ ವಿಡಿಯೋ ಅಂತ ಸ್ಪಷ್ಟಪಡಿಸಿದ್ದ ಸದಾನಂದಗೌಡರು ಆ ಸಂಬಂಧ ಕೇಸನ್ನು ಕೂಡ ದಾಖಲು ಮಾಡ್ತಾರೆ.
ಆ ಒಂದು ಘಟನೆ ಸದಾನಂದ ಗೌಡ್ರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ಅಂತಲೂ ಕೂಡ ಮಾತುಗಳು ಕೇಳಿಬಂದಿತ್ತು. ಇದರಿಂದಲೇ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಎದುರಾಯಿತು ಅಂತಲೂ ಹೇಳಲಾಗುತ್ತೆ. ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದ್ರೆ ಸದಾನಂದ ಗೌಡರು ಡಾಟಿ ಅನ್ನೋರನ್ನ 1981ರಲ್ಲಿ ಮದುವೆ ಆಗ್ತಾರೆ. ಇವರಿಗೆ ಇಬ್ಬರು ಗಂಡು ಮಕ್ಕಳು. ಹಿರಿಯ ಮಗ ಕೌಶಿಗೌಡ ಆದರೆ ಎರಡನೆಯ ಮಗ ಕಾರ್ತಿಕ್ ಗೌಡ. ಆದರೆ ಗೌಡರ ಜೀವನದಲ್ಲಿ ಒಂದು ಘೋರ ದುರಂತವೇ ಆಗಿಬಿಡುತ್ತೆ. ಅದು 2003. ಸದಾನಂದ ಗೌಡರು ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಿದ್ದ ಸಮಯ. ಆ ಸಂದರ್ಭದಲ್ಲೇ ಹಿರಿಯ ಮಗ ಕೌಶಿಕ್ ಗೌಡ ಬೈಕ್ ಅಪಘಾತದಲ್ಲಿ ತೀವ್ರವಾಗಿ ಪೆಟ್ಟಾಗಿದ್ದರಿಂದ ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದಾಗಿ ಕೆಲವೇ ದಿನಗಳಲ್ಲಿ ಸದಾನಂದ ಗೌಡರು ಸಹ ತೀವ್ರ ಅನಾರೋಗ್ಯಕ್ಕೀಡಾಗ್ತಾರೆ. ಸಾಕಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇನ್ನು 2008ರಲ್ಲಿ ಮತ್ತೊಂದು ಆಘಾತ ಎದುರಾಗಿತ್ತು. ಕಿರಿಯ ಮಗ ಕಾರ್ತಿಕ್ ಗೌಡ ಅವರು ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗುತ್ತೆ. ಆ ಒಂದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಕಾರ್ತಿಕ್ ಗೌಡ ಅವರ ಇಬ್ಬರು ಸ್ನೇಹಿತರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಳ್ತಾರೆ. ಆದರೆ ಅದೃಷ್ಟವಶಾತ್ ಕಾರ್ತಿಕ್ ಗೌಡ ಅವರು ಹಿಂಬದಿ ಸೀಟಿನಲ್ಲಿ ಕುಳಿತಿದ್ದರಿಂದ ಬದುಕುಳಿತಾರೆ. ಆದರೆ ತೀವ್ರವಾಗಿ ಪೆಟ್ಟಾಗಿದ್ದರಿಂದ ಹಲವು ದಿನಗಳವರೆಗೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ. ತಲೆಗೆ ತೀವ್ರವಾದ ಪೆಟ್ಟಾಗಿದ್ದರಿಂದ ಸುಮಾರು 15 ದಿನಗಳ ಕಾಲ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ಎನ್ನಲಾಗಿದೆ. ನಂತರ ಅವರು ಚೇತರಿಸಿಕೊಂಡು ಸಹಜ ಜೀವನಕ್ಕೆ ಮರಳುತ್ತಾರೆ. ಸದ್ಯ ಅವರು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜೇಶ್